ಹಾಯ್ ಹಲೋ ನಮಸ್ಕಾರ. ಶುರು ಮಾಡ್ತಾ ಇದೀವಿ. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಾ ಕಳಿ ಗಿಚ್ಚಿ ಗಿಲಿ ಗಿಲಿ. ಇವತ್ತಿನ ನಮ್ಮ ಗಿಚ್ಚಿ ಗಿಲಿ ಗಿಲಿಯ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಲ್ಲಿ ಬರ್ತಾ ಇರುವಂತಹ ಮೊದಲ ಸ್ಕಿಟ್. ಎಷ್ಟೇ ಪ್ರಯತ್ನ ಮಾಡಿದ್ರು ಫಲ ಸಿಗದೆ ಇರುವಂತ ನಮ್ಮ ಚಂದ್ರಣ್ಣ ಈಗ ಊಟಿಗೆ ಹೋಗಿ ಫಸ್ಟ್ ನೈಟ್ ಮಾಡ್ಕೋತಾ ಇದ್ದಾನೆ. ಈ ಬಾರಿ ಆದ್ರೂ ಅವನ ಫಸ್ಟ್ ನೈಟ್ ಸಕ್ಸಸ್ ಆಗುತ್ತಾ ಆಗಲ್ವಾ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಈ ಸ್ಕಿಟ್ ನ ನೋಡ್ಲೇಬೇಕು. ಚಪ್ಪಾಳೆಗಳಿಗೆ ಸ್ವಾಗತಿಸಿ ಗೊಬ್ಬರಗಾಲ, ಸೌಮ್ಯ ಹಾಗೂ ಚಂದ್ರಪ್ರಭಾ. What a waves! ಮೇಡಮ್, ಸಣ್ಣ ಟೀ ಹೋಟ್ಲಿಂದ ಇಷ್ಟು ದೊಡ್ಡ ಹೋಟ್ಲು ಓನರ್ ಆಗಿದ್ದೀನಿ ಮೇಡಮ್ ಇವತ್ತು. ದೊಡ್ಡ ನೋಡಿ ಒಳ್ಳೊಳ್ಳೆ ರೂಮ್ಸ್ ಗಳೆಲ್ಲ ಕಟ್ಸಿದ್ದೀನಿ. ರೂಮ್ ಅದು ರೂಮ್ ನಾನೆಲ್ಲೋ ನಿರ್ಮಲ ಅನ್ಕೊಂಡಿದ್ದೆ. ರೆಸಾರ್ಟ್ ಇದು ತಮಿಳ್ನಾಡು ಊಟಿ ರೆಸಾರ್ಟ್. ಓಕೆ ಓಕೆ ಓಕೆ. ಇವತ್ತು ನಿನ್ನ ತಡೆಯೋ ಶಕ್ತಿ ಯಾರಿಂದಲೂ ಇಲ್ಲ. ಯಾಕ್ರಿ? ಇವತ್ತು ಶ್ರಾವಣ ಕಣೆ. ಶ್ರಾವಣ ಬಂತು ನಾಡಿಗೆ, ಬಂತು ಬೀಡಿಗೆ. ಶ್ರಾವಣ ಅಂತೆ ಶ್ರಾವಣ. ನೋಡಿದ್ರ ಮೇಡಮ್, ಎಕ್ಸಾಮ್ ಅಲ್ಲಿ ಟೀಚರ್ ಇಲ್ಲ, ಕಾಪಿ ಹೊಡಿಬೇಕು ಅಂತ ಖುಷಿ ಪಡ್ತಾವನೆ. ಅವನ್ಗೇನ್ ಗೊತ್ತು ಎಕ್ಸಾಮ್ ಬರೆಯಕ್ಕೆ ಪೆನ್ನೇ ಇಲ್ಲ ಅಂತ. ಹಲೋ, ಎಕ್ಸ್ಕ್ಯೂಸ್ ಮಿ ಸರ್. ಹೇಳ್ರಿ. ರೂಮ್ಸ್ ಇದೆಯಾ ಸರ್? ಇಲ್ಲ, ಈಗ ವಾಕಿಂಗ್ ಹೋಗಿದೆ, ಒಂದ್ ಅರ್ಧ ಗಂಟೆ ವಾಕ್ ಮಾಡ್ಕೊತೀವಿ. ಈ ವಾಯ್ಸ್ ಎಲ್ಲೋ ಕೇಳಿದಾಗ ಮುಖ ತೋರಿ ಸರ್. ಯಾಕೋ ಯಾಕೋ ಏನಾಯ್ತು? ಕಾಬಿಡಿ ಇಲ್ಲ ಅಂತ ಎಲ್ಲ ಕಡೆ ಹುಡುಕ್ತಾರೆ. ಕಾಬಿಡಿ ಬಂದು ಇಲ್ಲಿ ಕೂತದಿಲ್ಲ. ಕಾಮಿಡಿ ಇಲ್ಲ ಮತ್ತೆ. ಅಲ್ಲ, ಹೋಟ್ಲಿಗೆ ಬಂದ್ಬಿಟ್ಟು ರೂಮ್ಸ್ ಇದೆ ಅಂತ ಕೇಳ್ತಾನೆ. ಏನ್ ಹೇಳ್ತೇವೆ? ರೂಮ್ ಇದ್ದೇ ಇರ್ತದೆ. ರೂಮ್ ಬೇಕು ಹೇಳ ಸರ್. ನಾವ್ ಒಂಚೂರು ಒದ್ದಾಟ ಆಡೋದು ಜಾಸ್ತಿ, ಅದಕ್ಕೆ ಒಂಚೂರು ದೊಡ್ಡ ರೂಮ್ ಇದ್ರು ಕೊಡಿ. ಹಂಗಾರೆ ಹಂದಿ ಕೋಣೆ ಇದೆ ಸಾಕಾ? ಮತ್ತೆ ಒದ್ದಾಡೋದು ದಂದಿನೇ ತಾನೆ. ನನ್ನ ಹತ್ರ ಅಂತ ರೂಮ್ಗಳಿಲ್ಲ, ಎಲ್ಲ ಫ್ಲೆಕ್ಸಿಬಲ್ಸ್ ರೂಮ್ಗಳಿರೋದು. ಬೇಕಾದ್ರೆ ತಗೋ. ಫ್ಲೆಕ್ಸಿಬಲ್ ರೂಮ್ಸ್ ಅಂದ್ರೆ ಏನು? ಅಂದಂಗೆ ಇನ್ನೊಂದು ಸೈನ್ ಹಾಕು, ರೂಮ್ ಕೊಡ್ತೀನಿ. ನಿಮ್ ಪೆನ್ನಲ್ಲಿ ಇಂಕಿಲ್ವಾ? ಇಂಕಿಲ್ದವ್ರೆ ಸರ್, ತುಂಬಿಸ್ಕೊಂಡ್ ಬರೀತೀನಿ. ನಾನು ತುಂಬದೆ ಬರೀರಿ ಬೇಕಾರೆ. ಬೇಕಾದ್ರೆ ಎಬ್ಬೆಟ್ ಹಾಕ್ತೀನಿ, ಇನ್ನೊಬ್ರು ಪೆನ್ ಬಳಸೋದಿಲ್ಲ. ಸರಿ, ಐಡಿ ಕೊಡಿ. ಚಿನ್ನ ಕೊಡು, ಐಡಿ ಕೊಡು, ಕಾರ್ಡು ಕೊಡು. ಎರಡು ಒಂದೇ ತಕೋ. ಎಲ್ಲೋ ರಾಂಗ್ ಕನೆಕ್ಷನ್ ಆಗ್ತಾ ಇದೆಯಲ್ಲೋ. ಸಿಂಗಾರಿ ಸಿಂಗಾರಿ ಮೇಡಮ್, ಇವನು ನನ್ನ 20 ವರ್ಷದ ಹಳೆ ಕೆಳೆಯ ಮೇಡಮ್. ಹೌದು ಸರ್, ಇವನು 20 ವರ್ಷದ ಹಳೆಯ ಸ್ನೇಹಿತ. ಇವನ್ ಇಲ್ದೆ ನಾನು ಯಾವ ಕೆಲ್ಸನೂ ಮಾಡಿಲ್ಲ. ಏನ್ ಮಾಡ್ರು ಜೊತೆಲೇ ಮಾಡಿದ್ದೇವೆ. ಓ, ಇವತ್ತು ಒಳ್ಳೇದಾಯ್ತು ಮೇಡಮ್. ಒಂದ್ಸಲ ಏನಾಯ್ತು ಗೊತ್ತಾ, ಇವನು ಕೆರೆಯಲ್ಲಿ ಈಜೋಡಿತಾ ಮುಳುಗಿ ಸತ್ತೋಯ್ತವನೆ. ಅವಾಗ ನಾನು ಅಲ್ಲೇ ಇದ್ದೆ. ಅಯ್ಯೋ, ಇವನ್ ಸತ್ರ ನನ್ ಮೇಲೆ ಬರ್ತದ ಅಂತ ಅವತ್ತು ಊರ್ಬಿಟ್ಟು ಆಚೆ ಬಂದಿದ್ದು.
ಇವತ್ತು ಸಿಕ್ಕವನೇ ನನ್ ಗೆಳೆಯ. ಸರಿ ಸರಿ ಗೆಳೆಯ, ನೋಡು 101 ಹೋದಲ್ಲ, ಅದೇ ನಿನ್ ರೂಮು. ಚೆನ್ನಾಗಿ ನಡಿ 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 ಲಗೇಜ್ ಎತ್ತು. ಬಾ 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 ಬೇಗ. ಸರ್ AC ಇದೆಯಾ? ಲೇ ಊಟಿ ಫುಲ್ ಕೋಲ್ಡ್, ಕಿಟಕಿ ತಕೋ. ಯಾರ ನೋಡಿದ್ರ? ಸುತ್ತ ಬರೀ ಬೆಟ್ಟ ಗುಡ್ಡ. ನಾನು ಅದ್ನ ಹೇಳ್ತಾ ಇರೋದು, ಯಾರ ಬೆಟ್ಟ ಗುಡ್ಡ ನೋಡ್ಬಿಟ್ಟರು ಅಂತ. ಒಳ್ಳೆ ಕಾಮಿಡಿ ಮಾಡ್ತಿದ್ದೆ. ಇಲ್ಲ ನೀನ್ ಕಾಮಿಡಿ ಎಲ್ಲ ಬರೀ ಡಬಲ್ ಮೀನಿಂಗ್ ಹೊಡಿತಾ ಇದೆ. ಸರಿ, ನಾನು ಹೆಂಡತಿ ಕರಿತಾವಳೆ, ಬೆಳಗ್ಗೆ ಮಾತಾಡೋಣ ಬರ್ತೀನಿ. 20 ವರ್ಷ ಆದ್ಮೇಲೆ ಸಿಕ್ಕಿದ್ಯಾ? ಮಾತಾಡಕ್ಕಿಲ್ವಾ? ಏನ್ ಹೇಳು? ನನಗೆ ಸರಿ, ಬೆಳಗ್ಗೆ ಮಾತಾಡೋಣ, ನಾನು ಬರ್ತೀನಿ. ಒಂದ್ ಟೀ ಕುಡಿ ನನ್ ಜೊತೆ, ಒಂದ್ ಟೀ ಕುಡಿ. ಸರಿ ಕಣ, ನೀನೇ ಹಾಲ ಅಂತ ಕರ್ಕೊಂಡೆ ಸೆಕ್ರೆಟರಿ ಸಪ್ ಹಾಕಿ ನೀನೇ ನಿನ್ ಕೈಯಾರ ಮಾಡ್ಕಬಾ, ಬೆಳಗ್ಗೆ ಮಾತಾಡೋಣ ಬರ್ತೀನಿ. ನಾನ್ ಟೀ ಅಂದ್ರೆ ಸರ್ಗುಟ್ಕೊಂಡ್ ಕುಡಿತೇನೆ ಚಂದ್ರ, ಮಾಡ್ಕೊಬತ್ತೀನಿ ಟೀ. ಚಿನ್ನು, ಮಂಚನ ಏನೇ ಇಷ್ಟೊಂದು ಅಲಂಕಾರ ಮಾಡಿದ್ಯಲ್ಲ, ಏನು ಇದರ ಅರ್ಥ ನನ್ನಲ್ಲೇ? ಇವತ್ತು ಆಷಾಢ ಕಳೆದು ಶ್ರಾವಣ ಅಲ್ವೇನ್ರಿ, ಅದಕ್ಕೆ ರೀ. ರೀ ಯಾಕ್ರಿ ಕೈ ಬಿದ್ದೋಯ್ತಾ? ಇಲ್ಲ ಕಣೆ, ನಿನ್ ಮುಟ್ರೆ ಮೈಲೆಲ್ಲ ಕರೆಂಟ್ ಪಾಸ್ ಆದಂಗಾಯ್ತು. ಅಯ್ಯೋ, ಆ ಕರೆಂಟ್ಗೋಸ್ಕರನೇ ತಾನೇ ಈ ತಾಮ್ರದ ವೈರ್ ಕಾಯ್ತಾ ಇರೋದು. ಹಂಗಾದ್ರೆ ಸ್ವರ್ಗದ ಬಾಗಿಲು ತಟ್ಟೋಣವೇ? ತಟ್ಟೋಡರಿ. ಗೆಳೆಯ ಗೆಳೆಯ ಗೆಳೆಯ, ನನ್ ಕದ ಹಾಕಿದ್ದಲ್ಲ, ಯಾಕೋ ಬಲ್ಲೆ? ಯಾಕೆ ಗೊಗ್ಗೋ, ನಾನೇ ಹೋಟ್ಲು ಓನರ್ ಅಂದ್ಮೇಲೆ ಇನ್ನೊಂದು ಕೀ ನನ್ನ ಹತ್ರ ಇರಲ್ವಾ? ತಗೋ, ಕಾಫಿ ಕುಡಿ ಕಾಫಿ ಕುಡಿ. ಎಲ್ಲ ಆರೋಗ್ಯದಲ್ಲೋ, ಒಂದ್ ಕೆಲಸ ಮಾಡು, ನೀನೇ ಬಿಸಿ ಮಾಡ್ಕೊಂಡು ಇನ್ನೊಂದ್ಸಲ ಬರೋದು. ಸುಮ್ಕಿಲ್ಲ, ಒಂದು ಫೋನ್ ಮಾಡ್ತೀನಿ. ಲೈ, ಗ್ಯಾಸ್ ಸ್ಟವ್ ಗ್ಯಾಸ್ ಎಲ್ಲ ತಗೊಂಡು ಈ ರೂಮ್ಗೆ ಬರಲ್ಲ. ಆಮೇಲೆ ಬಿರಿಯಾನಿ ರೈಸ್ ತಗೊಂಬನಿ, ನನ್ನ ಗೆಳೆಯಂಗೆ ಬಿರಿಯಾನಿ ಮಾಡಿ ನಾನೇ ಉಣ್ಸಿ ತಿನ್ಸಿ ಹಾಗೇಳಿ ಇಲ್ಲೇ ಜೊತೆಲೆ ಮಾತಾಡ್ತಾ ಬಿಡ್ತೀನಿ. ಏನ್ರಿ ಇದು, ಇಲ್ಲಿ ಹಿಡಿಯಕ್ಕೆ ಹಾವನೆ ಬಿಟ್ಕೊಂಡಿದ್ದೀರಲ್ಲ? ಏನಂತೆ? ಅದೇನೆ, ನಿನ್ ಕೆಲಸ ಇದ್ರೆ ಹೋಗ್ಬೇಕಂತೆ, ಏನಾರ ಇದ್ರೆ ನಾವೇ ಕರಿತೀವಿ ಅಂತ ಹೇಳ್ತಾವಳೆ. 20 ವರ್ಷ ಆದ್ಮೇಲೆ ಸಿಕ್ಕಿರೋ ಗೆಳೆಯ, ನಾನು ಒಯ್ಕಿಲ್ಲ ನಾನು. ಬಗಾರಿ, ನೀನ್ ಇಲ್ಲಿಂದ ಹೋಗ್ನಿಲ್ಲ ಅಂದ್ರೆ ನಮ್ಮ ಸ್ನೇಹದ ಮೇಲೆ ಆಣೆ. ಇಲ್ಲಿಂದ ಹೋಗಲೇ. 20 ವರ್ಷದ ಸ್ನೇಹಿತ ನನ್ನ ರೂಮಿಂದ ಆಚ್ಕೋಗುವಂತ ಇದೆಯಾ? ಈ ಹರಳಿದ ಹೂವಿನಲ್ಲಿ ಜೇನ್ ಯಾಕಿರುತ್ತೆ ಹೇಳು? ನನ್ಗೇನ್ರಿ ಗೊತ್ತು, ನಾನೇನ್ ಹೂವ ಮಾರೋಳ? ಅಷ್ಟು ಗೊತ್ತೈಕಿಲ್ವಾ? ರಸ ಚಿನ್ನ, ನಾವು ಸುಮ್ನೆ ಈಗ ತಡ ಮಾಡೋದ್ ಬೇಡ, ಅವನ್ ಬರೋದಿಲ್ಲ, ಸ್ವರ್ಗದ ಬಾಗಿಲು ತಟ್ಟೋಣವೇ? ಓಕೆ ರೀ. ಫೋನ್ ರಿಂಗ್ ಆಗ್ತಾ ಇದೆ. ಯಾವನ್ ಇಷ್ಟೊತ್ನಲ್ಲಿ ಮಾಡ್ದ? ಹಲೋ, ಹಲೋ, ಹೇಳಿ ಕೇಳಿಸ್ತಾ ಇಲ್ಲ. ನಾನು ಕಣ್ ಬಂಗಾರಿ. ಯಾಕೆ ಫೋನ್ ಮಾಡಿ ತಲೆ ಕೆಡಿಸ್ತಾ ಇದ್ದಿಲ್ಲ? ಲೈ, ಅದಕ್ಕೆ ಮಗ್ತಲ್ಲ ಹತ್ರ ಬೇಜಾರ್ ಕಾಣ್ತದಲ್ಲ. ಏನೋ ಅದಕ್ಕೆ ಮುಗ್ದಲ್ಲಿ ಬೇಜಾರ? ಹಂಗೇನ್ ಕಾಣಿಸ್ತಾ ಇಲ್ಲ, ಚೆನ್ನಾಗವಳೆಲ್ಲ. ಲೇ, ಇಲ್ಲಿ ನೋಡಿಲ್ಲ, ನನ್ ಕ್ಲಿಯರ್ ಆಗಿ ಎಲ್ಲ ಕಾಣ್ತಾ ಇದೆ ಕಣ ಇಲ್ಲೇ. ಮಗ ಮಂಚದ ಕೆಳಗೆ ಸೇರ್ಕೊಂಡ ಮೇಲೆಲ್ಲ ರೈತನ
ನಿನ್ನ ಹಣೆ ಬರೋಕೊಂದಿಷ್ಟು ಬೆಂಕಿ ಹಾಕ ಎದುರುಗಡೆ ಸಿಹಿ ಊಟ ಇದ್ರು ತಿನ್ನಕ್ಕಾಗ್ತಾ ಇಲ್ವಲ್ಲ ನಿನ್ ಜನ್ಮಕ್ಕೆ ಇಷ್ಟು ನೀರು ಬೇಡ ನಿನ್ ಸಂಸಾರನು ಬೇಡ ನಾನು ನಮ್ಮ ಊರಿಗೆ ಕುಡಿಗ ಕುಡಿಗ. ಇವ್ರನ್ನ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಇವರು ಗಿಚ್ಚಿ ಗಿಲಿಗಿಲಿ ಅನ್ನೋದಕ್ಕಿಂತ ಈ ಒಂದು ವೇದಿಕೆಯ ಸೀನಿಯರ್ ಸಿಟಿಸನ್. ಇವರು 55 ವರ್ಷ ಆದ್ರೂ ಯಾರಿಗೂ ಗೊತ್ತಿಲ್ಲ ಇನ್ನ. ನಿಜವಾಗ್ಲೂ ಇಲ್ಲಿರೋಂತ ಎಲ್ಲರಿಗೂ ಪೇಮೆಂಟ್ ಬರುತ್ತೆ, ಇವನೊಬ್ಬನಿಗೆ ಪೆನ್ಷನ್ ಬರುತ್ತೆ. ಇನ್ನೊಂದು ಹೆಮ್ಮೆ ಏನು ಅಂದ್ರೆ ಹಿ ಸ್ಟಿಲ್ ಸಿಂಗಲ್. ರೆಡಿ ಟು ದಂಗಲ್. ಇವತ್ತಲ್ಲ ನಾನು ತುಂಬಾ ಸಲ ಈ ಸ್ಟೇಜ್ ಅಲ್ಲಿ ಅವ್ರನ್ನ ನೋಡಿದೀನಿ. ಅದ್ಭುತ ಪರ್ಫಾರ್ಮರ್ ಅವರು. ಅವರ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಡೈಲಾಗ್ ಡೆಲಿವರಿ ಆಗ್ಲಿ, ಅಂಡ್ 3 ಜನನು ತುಂಬಾ ಚೆನ್ನಾಗಿ ಮಾಡಿದ್ರಿ. ಅವ್ರದ್ದು ಡ್ಯಾನ್ಸ್ ಅಂತೂ ಸೂಪರ್ ಆಗಿತ್ತು. ಅಂಡ್ ನಿಮ್ಮಿಬ್ರದ್ದು ಕೋಆರ್ಡಿನೇಷನ್, ಬಾಗಲ್ ತಟ್ಟಿ ಲಾಸ್ಟ್ 3 ಜನ ಸೇರ್ಕೊಂಡು ಒಂದು ಬಾಗಲ್ ತಟ್ಟೋಣ ಅಂತ ನಾವು ಡ್ಯಾನ್ಸ್ ಮಾಡ್ಬೇಕಾಗಿತ್ತು. ಹೋಗ್ಲಿ, ಅಲ್ಲಿ ಇಬ್ರು ಹೀರೋಯಿನ್ ಬಂದಿದ್ದಾರೆ, ಅವ್ರನ್ನ ನೀನೇ ಕೇಳಿ ಹೇಗಿತ್ತು ನಮ್ ಸ್ಕಿಟ್ ಅಂತ. ಹೇಗಿತ್ತು ನನ್ ಫಸ್ಟ್ ನೈಟ್ ಅಂತ ಕೇಳಿ. ತುಂಬಾ ಚೆನ್ನಾಗಿದ್ದೀರಿ. ಚೆನ್ನಾಗಿತ್ತು ಅಂತಲ್ಲ ಕಣೋ, ನೀನ್ ಕೇಳು ಹೇಗಿತ್ತು ಅಂತ. ಹೇಗಿತ್ತು ನಮ್ಮ ಸ್ಕಿಟ್? ನೀವು ನಡ್ಕೊಂಡು ಬರ್ತಾ ಇದ್ರಿ ಅಲ್ಲ, ದಟ್ ಸ್ಟೈಲ್ ಇಟ್ ವಾಸ್ ವೆರಿ ನೈಸ್. ಸೊ ತುಂಬಾ ಖುಷಿ ಆಯ್ತು. ಐ ಲವ್ ಯು. ಐ ಲೈಕ್ ಯು. ಸ್ಪೆಲ್ಲಿಂಗ್ ಮಿಸ್ ಆಯ್ತು. ಕರ್ಸಿಫ್ ಇದೆಯಾ? ಸಖತ್ ಜೊಲ್ ಬರ್ತಾ ಇದೆ ನನ್ಗೆ. ಐ ಲೈಕ್ ಯು ಅನ್ನಕ್ ಹೋಗಿ ಐ ಲವ್ ಯು ಆಗೋಯ್ತು. ಅವ್ರ ಪಕ್ಕ ಇರೋ ಹೆಸರು ಗೊತ್ತಾ ನಿಂಗೆ? ಅವ್ರ ಕಣ್ಣು ಯಾವ ಕಲರ್ ಇದೆ ಹೇಳು? ಕಣ್ಣೆಲ್ಲಿದೆ ಫಸ್ಟ್ ಹೇಳು. ಹತ್ರಕ್ಕೆ ಹೋಗಿ ನೋಡ್ಲಾ ಪ್ಲೀಸ್? ನೋಡು ನೋಡು. ಅಲ್ಲ ನನ್ ಕೂದ್ಲು ಕವರ್ ಆಗತ್ತೆ, ನನ್ ಕಾಣ್ಬೇಡ. ಅಯ್ಯೋ ದೇವ್ರೆ,